ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆ 25ನೇ ಕಂತು ಬಿಡುಗಡೆಯಾಗಿ ಸುಮಾರು 5-6 ದಿನಗಳೇ ಆಯ್ತು. ಆದ್ರೂ ಸಹ ಇದುವರೆಗೂ ಎಷ್ಟು ಜನರಿಗೆ ಹಣ ಜಮಾ ಆಗಿದೆ, ಅದರಲ್ಲೂ ಸಹ ಬಹಳ ಮುಖ್ಯವಾಗಿ ಏನು ಬ್ಯಾಂಕ್ಗಳ ರಜೆ ಇರೋದ್ರಿಂದ ಏನು 20 ಅಂದ್ರೆ ಈಗ ಮಂಗಳವಾರದವರೆಗೂ ಬ್ಯಾಂಕ್ ರಜೆ ಇತ್ತು. ನಿನ್ನೆನಿಂದ ಮತ್ತೆ ಹಲವಾರು ಜಿಲ್ಲೆಗಳಿಗೆ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ. ಯಾವ್ಯಾವ ಜಿಲ್ಲೆಗೆ ಮೊದಲ ಹಂತದಲ್ಲಿ ಹಣ ಬಿಡುಗಡೆಯಾಗಿದೆ, ಇದುವರೆಗೂ ಎಷ್ಟು ಪರ್ಸೆಂಟೇಜ್ ಜನರಿಗೆ ಹಣ ಜಮಾ ಆಗಿದೆ, ಮತ್ತೆ ಇನ್ನ ಎಷ್ಟು ಸಮಯ ಬೇಕಾಗುತ್ತೆ ಇದೇ ರೀತಿ ಜಮಾ ಆದ್ರೆ, ಈ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಮೊದಲನೇದಾಗಿ ಹೇಳಬೇಕು ಅಂದ್ರೆ ನಾನು ಮೊದಲ ದಿನನೂ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, ಅದಾದ ನಂತರನೂ ಸಹ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ. ಕೇವಲ 10ರಿಂದ 15%, 12% ಬರ್ತಾ ಇತ್ತು, 15% ಆಯ್ತು. ಈಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು 19ರಿಂದ 20% ಜನರಿಗೆ ಹಣ ಜಮಾ ಆಗಿದೆ. ಈ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ಓಕೆನಾ? ಇವತ್ತು ಕೂಡ ಹಲವಾರು ಜಿಲ್ಲೆಗೆ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ನಿನ್ನೆ ಮಾತ್ರ ಸಾಕಷ್ಟು ಜನರು ಪ್ರೂಫ್ ಕಳಿಸಿದ್ದಾರೆ. ನಿನ್ನೆ ಸಾಕಷ್ಟು ಜನರಿಗೆ ಜಮಾ ಆಗಿದೆ. ಯಾವ್ಯಾವ ಜಿಲ್ಲೆಗೆ ಇದುವರೆಗೂ ಸಹ ಹಣ ಜಮಾ ಆಗಿದೆ ಅಂತ ನೋಡೋದಕ್ಕೆ ಹೋದ್ರೆ, ಈಗ ಮೊದಲು ನಮಗೆ ಪ್ರೂಫ್ ಕಳಿಸಿದ್ದು ನಮ್ಗೆ ಅದಲ್ಲಿಂದನೂ ಹೇಳಬೇಕು ಅಂದ್ರೆ ಬೆಂಗಳೂರು ದಕ್ಷಿಣ, ಯಾದಗಿರಿ, ರಾಯಚೂರು, ಕೋಲಾರ, ಉಡುಪಿ, ಮೈಸೂರು, ಬೆಳಗಾವಿ, ಶಿವಮೊಗ್ಗ ಇಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ. ಸುಮಾರು ಒಂದು 20% ಜನರಿಗೆ ಇದುವರೆಗೂ ಸಹ ಹಣ ಜಮಾ ಆಗಿದೆ. ಬಟ್ ಆದ್ರೆ ಇಲ್ಲಿಂದ ಇನ್ನು ಫಾಸ್ಟ್ ಆಗಬೇಕಾಗಿದೆ. ಫಾಸ್ಟ್ ಆಗುವಂತ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಮಧ್ಯಂತರ ಸ್ವಲ್ಪ ಸ್ಥಗಿತಗೊಂಡಿತ್ತು ಅಂತಾನೆ ಹೇಳ್ಬೋದು. ಬಟ್ ಆದ್ರೆ ನಿನ್ನೆಯಿಂದ ಮತ್ತೆ ರೀಸ್ಟಾರ್ಟ್ ಆಗಿದೆ. ಇವತ್ತು ಕೂಡ ಜಮಾ ಆಗುತ್ತೆ. ನಿಮಗೆ ಏನಾಗಿದೆ ಇಲ್ಲಿ ಅಂದ್ರೆ, ಈಗ ಶಿವಮೊಗ್ಗ ಜಿಲ್ಲೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ 7 ತಾಲೂಕುಗಳು ಇರುತ್ತೆ. ಅದರಲ್ಲಿ ನಮ್ಮ ತಾಲೂಕಿಗೆ ನಾವು ಇಲ್ಲಿ ಲೋಕಲ್ ಚೆಕ್ ಮಾಡಿದಾಗ ಇನ್ನೂ ಜಮಾ ಆಗಿಲ್ಲ. ಬಟ್ ಆದ್ರೆ ಆಲ್ರೆಡಿ ಶಿವಮೊಗ್ಗ ಜಿಲ್ಲೆಯವರು ಅಥವಾ ರೀಸೆಂಟ್ ಆಗಿ ಕಳಿಸಿರುವಂತ ಬೆಳಗಾವಿ ಜಿಲ್ಲೆಯವರು, ಮೈಸೂರು ಜಿಲ್ಲೆಯವರು ಇವರೆಲ್ಲರೂ ಸಹ ಈಗ ಆಲ್ರೆಡಿ ಪ್ರೂಫ್ ಅನ್ನು ಕಳಿಸಿದ್ದಾರೆ ನಮಗೆ. ಓಕೆನಾ? ಅದನ್ನ ನಾನು ಟೆಲಿಗ್ರಾಮ್ ಚಾನಲ್ ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ನೀವು ಕೂಡ ಜಾಯಿನ್ ಆಗಿ ವೀಕ್ಷಣೆ ಮಾಡಬಹುದು. ನಾನೇನ್ ಜಿಲ್ಲೆಗಳು ಹೇಳಿದ್ದೀನಿ ಆ ಜಿಲ್ಲೆಗಳು ಎಲ್ಲರೂ ಸಹ ಪ್ರೂಫ್ ಕಳಿಸಿರೋದ್ರ ಬೇಸ್ಡ್ ಆನ್ ದ ಪ್ರೂಫ್ ನಿಮಗೆ ಹೇಳ್ತಾ ಇರುವಂತದ್ದು. ಓಕೆನಾ? ಹಾಗಾಗಿ ಇನ್ನೂ ಕೂಡ ಒಂದಿಷ್ಟು 15ರಿಂದ 20 ದಿನ ಬೇಕಾಗಬಹುದು ಇದೇ ರೀತಿ ಜಮಾ ಆದ್ರೆ. ಇನ್ನು ಏನಾದ್ರೂ ಸ್ಪೀಡ್ ಆಗಿ ಒಂದೇ ದಿನದಲ್ಲಿ 10-20 ಲಕ್ಷ ಜನರಿಗೆ ಏನಾದ್ರೂ ಹಣ ಬಿಡುಗಡೆ ಆದ್ರೆ ಖಂಡಿತವಾಗ್ಲೂ ಆದಷ್ಟು ಬೇಗ ಜಮಾ ಆಗುತ್ತೆ ಅಂತ ಹೇಳ್ಬೋದು. 25ನೇ ಕಂತು ಅಥವಾ ನೀವು ಫೆಬ್ರವರಿ, ಮಾರ್ಚ್ ಇದ್ರ ಬಗ್ಗೆ ಕ್ಲಾರಿಟಿ ಸರ್ಕಾರದಿಂದ ಕೊಟ್ಟಿಲ್ಲ. ಯಾವುದೋ ಒಂದು ಕಂತು ಅಂತೂ ಸದ್ಯಕ್ಕೆ ಬಿಡುಗಡೆ ಆಗಿದೆ. ಅದು ಫೆಬ್ರವರಿದ ಅಥವಾ 25ನೇ ಕಂತಿಂದ ಅಂತ ಹೇಳಿ ನಾವು ಕಾದ್ ನೋಡಬೇಕಾಗಿದೆ. ಬಟ್ ಆ ಒಂದು ಕಂತಲ್ಲಿ ಇನ್ನೂ ಕೂಡ 80% ಜನರಿಗೆ ಹಣ ಬರೋದು ಬಾಕಿ ಇದೆ. ಒಂದೇ ಜಿಲ್ಲೆಯಲ್ಲಿ ಅಂದ್ರೆ ಮೈಸೂರು ಡಿಸ್ಟಿಕ್ ನಮಗೆ ಬಂದಿಲ್ಲ ಸರ್, ಸುಮ್ನೆ ಪ್ರೂಫ್ ಕಳಿಸಿರೋದು ಫೇಕ್ ಅಂತ ನೀವು ಹೇಳ್ಬೋದು. ಖಂಡಿತವಾಗ್ಲೂ ಇಲ್ಲ. ಯಾಕೆಂದ್ರೆ ಶಿವಮೊಗ್ಗ ಜಿಲ್ಲೆಗೆ ಜಮಾ ಆಗಿದ್ರು ಇನ್ನೂ ಕೂಡ ನಮ್ಮ ಲೋಕಲ್ ಚೆಕ್ ಮಾಡಿದಾಗ ಯಾರಿಗೂ ಜಮಾ ಆಗಿಲ್ಲ. ಆದ್ರೂ ಕೂಡ ಆ ಜಿಲ್ಲೆಗೆ ಜಮಾ ಆಗಿದೆ ಅಂದ್ರೆ ಮೊದಲ ಹಂತದಲ್ಲಿ ಒಂದಿಷ್ಟು ಜನರಿಗೆ ಜಮಾ ಆಗುತ್ತೆ. ತಾಲೂಕ್ ಪಂಚಾಯತಿ ಮುಖಾಂತರ ಆಗೋದ್ರಿಂದ 7 ತಾಲೂಕುಗಳಲ್ಲಿ, ಒಂದು ಜಿಲ್ಲೆಯಲ್ಲಿ 7 ತಾಲೂಕುಗಳಿದೆ ಅಂದ್ರೆ ಒಂದು 3-4 ತಾಲೂಕಿಗೆ ಜಮಾ ಆಗಿರುತ್ತೆ. ಆಮೇಲೆ ತದನಂತರ ಮತ್ತೆ 2ನೇ ಹಂತದಲ್ಲಿ ಉಳಿದಿರ್ತಕ್ಕಂಥ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳ್ಬೋದು. ಹಣ ಬಿಡುಗಡೆ ಜನವರಿ 23ನೇ ತಾರೀಕಿಂದ ಆದ್ರೂ ಕೆಲವೊಬ್ಬೊಬ್ಬರಿಗೆ 24ನೇ ತಾರೀಕು ಬಂದಿರುತ್ತೆ, ಕೆಲವೊಬ್ರು 27ನೇ ತಾರೀಕು ಬಂದಿರುತ್ತೆ. ಹೀಗೆ ಬೇರೆ ಬೇರೆ ಡೇಟ್ ಅಲ್ಲಿ ಹಣ ಜಮಾ ಆಗ್ತಾ ಇರುತ್ತೆ. ಡಿಬಿಟಿ ಹಣ ಹಂತ ಹಂತವಾಗಿ ಜಮಾ ಆಗೋದು. ಹಾಗಾಗಿ ನಿಮಗೇನಾದ್ರೂ ಹಣ ಬಿಡುಗಡೆ ಆಗಿದ್ರೆ ತಪ್ಪದೇ ನೀವು ಆ ಟೆಕ್ಸ್ಟ್ ಮೆಸೇಜ್ ಬಂದಿರೋ ಸ್ಕ್ರೀನ್ ಶಾಟ್ ಅನ್ನ ನಮ್ಮ ಟೆಲಿಗ್ರಾಮ್ ಅಲ್ಲಿ ಕಳಿಸಬಹುದು, ಇನ್ಸ್ಟಾಗ್ರಾಮ್ ಅಲ್ಲಿ ಕಳಿಸಬಹುದು, ಫೇಸ್ಬುಕ್ ಅಲ್ಲೂ ಕೂಡ ಆ ಒಂದು ಸ್ಕ್ರೀನ್ ಶಾಟ್ ಅನ್ನ ನೀವು ಕಳಿಸಬಹುದಾಗಿರುತ್ತೆ. ಓಕೆನಾ? ಹಾಗಾಗಿ ಸಂಜೆ ಕೂಡ ಲೈವ್ ಮಾಡ್ತೀನಿ, ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.